2014 ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಚ್ಚಿ ದಿನ್ ಎಂಬ ಚಂದಮಾಮನನ್ನ ತೋರಿಸಿ ಹೊಸ ಆಶಾವಾದ ಬಿತ್ತಿದ ವರ್ಷ. ಅಭಿವೃದ್ಧಿಯ ಮಹತ್ವಾಕಾಂಕ್ಷಿ ಕನಸುಗಳೊಂದಿಗೆ ಅಧಿಕಾರಕ್ಕೇರಿದ ಎನ್ಡಿಎ ಸರ್ಕಾರಕ್ಕೆ ಈಗ 12 ವರ್ಷಗಳ ಸುದೀರ್ಘ ಪಯಣ. ಆದರೆ 2026ರ ಈ ಹೊಸ್ತಿಲಲ್ಲಿ ನಿಂತು ಹಿಂತಿರುಗಿ ನೋಡಿದಾಗ ಕಾಣ್ತಿರೋದು ಸಾಧನೆಗಳ ಪಟ್ಟಿಯೋ ಅಥವಾ ವಿಫಲಗೊಂಡ ಭರವಸೆಗಳ ಅವಶೇಷಗಳು? ಆರ್ಥಿಕ ಸುಧಾರಣೆಯ ಹೆಸರಿನಲ್ಲಿ ಜಾರಿಯಾದ ನೋಟು ಅಮಾನ್ಯೀಕರಣ ಎಂಬ ಅವಿವೇಕದ ಪ್ರಯೋಗ ಭಾರತದ ಬೆನ್ನೆಲುಬನ್ನೇ ಮುರಿಯಿತು. ಕಪ್ಪು ಹಣ ನಿರ್ಮೂಲನೆಯ ಪೊಳ್ಳು ಸಮರ್ಥನೆ ಇಂದು ಬೆತ್ತಲಾಗಿದೆ. 2026ರ ಇಂದಿನ ದಿನಗಳಲ್ಲಿ ನಗದು ಚಲಾವಣೆ ಸರ್ವಕಾಲಿಕ ದಾಖಲೆ ಬರೆದಿರುವುದು ಸರ್ಕಾರದ ದೂರದೃಷ್ಟಿಯ ಕೊರತೆಗೆ ಸಾಕ್ಷಿ. ಇದು ಕೇವಲ ನೀತಿಯಲ್ಲ, ಕೋಟ್ಯಾಂತರ ಶ್ರಮಿಕರ ಬೆವರಿನ ಹನಿಗಳ ಮೇಲೆ ನಡೆದ ಪ್ರಹಾರ. ವರ್ಷಕ್ಕೆ 2 ಕೋಟಿ ಉದ್ಯೋಗದ ಭರವಸೆ ಇಂದು ಇತಿಹಾಸದ ಕಸದ ಬುಟ್ಟಿ ಸೇರಿದೆ. ಪದವೀಧರ ಯುವಕರು ಗಿಗ್ ಎಕಾನಮಿಯ ಶೋಷಣೆಗೆ ಸಿಲುಕಿ ನಲುಗುತ್ತಿದ್ದಾರೆ. ಇತ್ತ ಅನ್ನದಾತನ ಸ್ಥಿತಿಯೂ ಭಿನ್ನವಾಗಿಲ್ಲ. 2022ಕ್ಕೆ ಆದಾಯ ದುಪ್ಪಟ್ಟು ಮಾಡ್ತೇವೆ ಎಂಬ ವಾಗ್ದಾನ ಕೇವಲ ಮರೀಚಿಕೆಯಾಗಿದೆ. ಸಾಲದ ಸುಳಿ ಮತ್ತು ಬೆಂಬಲ ಬೆಲೆಯ ಕೊರತೆಯಿಂದ ರೈತ ಇಂದು ಹತಾಶೆಯ ಸುಳಿಯಲಿದ್ದಾನೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಎಂಬ ದೇಶ ಪ್ರೇಮದ ಲೇಪಿತ ಘೋಷಣೆಗಳು ಉತ್ಪಾದನಾ ವಲಯದಲ್ಲಿ ಕ್ರಾಂತಿ ಮಾಡಲಿಲ್ಲ. ಚೀನಾದ ಮೇಲಿನ ಅವಲಂಬನೆ ಹೆಚ್ಚುತ್ತಲೇ ಇದೆ. ಇನ್ನು ಸ್ಮಾರ್ಟ್ ಸಿಟಿಗಳ ಕತೆ ಕೇವಲ ನಾಮಫಲಕಗಳಿಗೆ ಸೀಮಿತ. ಮೂಲಭೂತ ಸೌಕರ್ಯಕ್ಕಿಂತ ಹೆಚ್ಚಾಗಿ ಕಾಸ್ಮೆಟಿಕ್ ಬದಲಾವಣೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳು ನೀರು ಪಾಲಾಗಿದೆ. ಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕುವ ಬೆಲೆ ಏರಿಕೆ ಒಂದೆಡೆಯಾದರೆ, ಕಾರ್ಪೊರೇಟ್ ಮಿತ್ರರಿಗೆ ತೆರಿಗೆ ವಿನಾಯಿತಿ ನೀಡುವ ಔದಾರ್ಯ ಇನ್ನೊಂದೆಡೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಇಳಿದ್ರೂ ಅದರ ಲಾಭ ಜನಸಾಮಾನ್ಯರಿಗೆ ತಲುಪಲಿಲ್ಲ. ಕಲ್ಯಾಣ ರಾಜ್ಯದ ಕಲ್ಪನೆ ಇಂದು ಕಾರ್ಪೊರೇಟ್ ಹಿತಾಸಕ್ತಿಗಳ ರಕ್ಷಣಾ ಕವಚವಾಗಿ ಬದಲಾಗ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಆತಂಕಕಾರಿ ಬೆಳವಣಿಗೆ. ಈಗ ವಿಕಸಿತ ಭಾರತ 2047 ಎಂಬ ಹೊಸ ಓಎಸ್ಎಸ್ ತೋರಿಸಲಾಗ್ತಾ ಇದೆ. ಇದು ಇಂದಿನ ಜ್ವಲಂತ ಸಮಸ್ಯೆಗಳಿಂದ ಗಮನ ತಿರುಗಿಸುವ ತಂತ್ರವಲ್ವೇ? ಕಳೆದ 12 ವರ್ಷಗಳ ಕಾಲ ಪ್ರಚಾರಕ್ಕೆ ನೀಡಿದ ಆದ್ಯತೆಯನ್ನ ಪಾರದರ್ಶಕತೆ, ಅಭಿವೃದ್ಧಿಗೆ ನೀಡಿದ್ರೆ ಇಂದು ದೇಶದ ಸ್ಥಿತಿ ಆಶಾದಾಯಕವಾಗಿರ್ತಾ ಇತ್ತು. ಭರವಸೆಗಳ ಮಹಾಪೂರ ಇಂದು ಶೂನ್ಯ ಸಾಧನೆಯಾಗಿ ನಿಂತಿದೆ. ಇದು ಭಾರತೀಯರಿಗೆ ಆತ್ಮಾವಲೋಕನದ ಸಮಯ.